ಮುಖ್ಯಮಂತ್ರಿ ಸಂತ್ರಸ್ತರ ಬಗ್ಗೆ ಫಸ್ಟ್ ನಿನ್ನೆ ಮಾತಾಡಿದ್ರೆ ಫಸ್ಟ್ ನಾವು ಸಂತಾಪ ಸೂಚನೆ ಮಾಡಿದ್ದು ಅವ್ರ ಬಗ್ಗೆನೇ ನಾವು ಕಾಳಜಿ ವಹಿಸಿ ಇವತ್ತು ಹೋಗ್ಬೇಕಾಗಿತ್ತು. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಪ್ಲಸ್ ಅವರ ಮಿಸಸ್ಗಳು ಇರ್ಲಂತೆ, ಅವ್ರು ಯಾವುದೋ ಒಂದು ಬ್ಯಾಡಗಿ ಊರಿಗೆ ಹೋಗಿದ್ದಾರೆ ಅಂತಿಂದ. ಅದರವೈದು ಇವತ್ತೇ ಬೆಳಗ್ಗೆಯಿಂದ ಹೊರಡೋ ಪ್ರೋಗ್ರಾಮ್ ಇತ್ತು. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಹೊರಟಿ ಅವ್ರಿಗೆ ಮಾತುಕತೆ ಆಡಿಕೊಂಡು ಸಾಂತ್ವನ ಹೇಳಿ ನಾವೇನು ಮಾತುಕತೆ ಆಡ್ಕೊಂಡು ಅವತ್ತು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಅಷ್ಟೇ ಸರ್. ನಮಸ್ಕಾರ. ಇದು ಒಂದು ಭಾಗ ಆದರೆ ನಮಗೆ ಹೆಚ್ಚಿನ ಕಾಳಜಿ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನು ನೊಂದಿರುವಂಥ ಆ ಕುಟುಂಬಕ್ಕೆ ಆಸರೆಯಾಗಿ ಚಿತ್ರರಂಗ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆ ಕೆಲಸ ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗು ಯಾವ ಥರ ಆಪರೇಟ್ ಮಾಡಿದಾರೆ ಅಂತ ಒಂದು ವಿತ್ ವಿಡಿಯೋ ಸಮೇತ ಪಬ್ಲಿಷ್ ಮಾಡ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ. ಅಂದ್ರೆ ಇದುವರೆಗೆ ಅವರು ಆರೋಪದಲ್ಲಿ ಭಾಗಿಯಾಗಿದ್ರು ಅಂತ ಅನ್ನೋದು ಅದನ್ನ ನೇರವಾಗಿ ಅವರೇ ಮಾಡಿದ್ದಾರೆ ಅಂತ ಅನ್ನೋ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ವಿಡಿಯೋ ಸಮೇತ ಈಗ ಸಾಕ್ಷಿ ಸಮೇತ ಬಹಿರಂಗ ಆಗ್ತಿದೆ. ಈಗಲಾದರೂ ವಾಣಿಜ್ಯ ಮಂಡಳಿ ಕಣ್ತಾರೆ ಇತ್ತ ಸಾಕು. ಖಂಡಿತವಾಗಿ ನೋಡಿ, ಉಪ್ಪು ತಿಂದು ನೀರು ಕುಡಿಬೇಕು. ದರ್ಶನ್ ಮಾಡಿದರೆ ಆಕೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ. ನಾವು ಅವ್ರ ಪರವಾಗಿ ಏನು ಮಾತಾಡೋದಿಲ್ಲ ಅಥವಾ ವಹಿಸ್ಕೊಳ್ಳೋದು ಇಲ್ಲ. ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಆಗಲಿ, ತನಿಖೆ ಆದಮೇಲೆ FIR ಆದಮೇಲೆ ಕಾನೂನು, ನಾವು ಕಾನೂನು ಮೇಲೆ ಗೌರವ ಇಟ್ಟಿದ್ದೀವಿ. ಕಾನೂನು ಯಾವ ಕ್ರಮ ಜರುಗಿಸುತ್ತೋ ಅದೇ ರೀತಿ ನಾವು ಕೂತ್ಕೊಂಡು ಕಲಾವಿದರ ಸಂಘ ಎಲ್ಲ ಚಿತ್ರೋದ್ಯಮವನ್ನು ಕರೆದು ನಾವು ಒಂದು ಸಭೆ ಮಾಡಿ ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ನಾವು ಸರ್. ಈಗ ನಿರಪರಾಧಿ ಅನ್ನೋರು ಪ್ರೂವ್ ಆಗೋರಿಗೆ ಅವರೇ ಬರೋಲ್ವಲ್ಲ. ನಿರಪರಾಧಿ ಅನ್ನೋದು ಯಾವಾಗ? ನಾವು 6 ತಿಂಗಳು ವರ್ಷ ಬೇಕು, ಅಲ್ಲಿವರೆಗೂ ಅವ್ರು ಬರೋದೇ ಇಲ್ವಲ್ಲ. ನಿನ್ನೆ ಖಂಡಿಸಿದ್ವಿ ನಾವು. ನಿಜ, ನಾವು ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ ಅಂತ ಹೇಳ್ತೀವಿ ಹೊರತು ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಕಾನೂನು ಸುಪ್ರೀಮ್, ಲಾ ಇಸ್ ಸುಪ್ರೀಂ ಕಾನೂನು ಮುಂದೆ ನಾವು ಯಾರು ಇಲ್ಲ, ನಾವು ಇಲ್ಲ, ನೀವಿಲ್ಲ. ಅವ್ರೇನು ನಿರ್ಧಾರ ತಗೊಳ್ಳೋದು ಅದು ತಕ್ಕಂತ ನಾವು ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ಪತ್ರಿಕೆ ಮಾಧ್ಯಮ ಹೇಳಿದ್ದೀನಿ. 100% ಮಾಡೇ ಮಾಡ್ತೀವಿ ಸರ್. ಈಗ 100% ತಗೊಳ್ಳೇಬೇಕು. ಇದೊಂದು ಮಾದರಿ ಆಗಬೇಕು, ಇದು ಗೊತ್ತಾಗಲೇಬೇಕು. ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮದೇ ಆದ ರೀತಿ ನೀತಿ ಇದೆ. ಆ ರೀತಿಯಲ್ಲೇ ಕಟ್ಟುನಿಟ್ಟಾಗಿ ಕಾಂಕ್ರೀಟ್ ಆಗಿ ಮಾಡೋದು ಕೆಲಸ ಮಾಡ್ತೀವಿ ಸರ್. ಸುಮ್ಮನೆ ಏನೋ ತೊಗೊಂಡು ನಾಳೆ ಮಾಡೋದು ಕೆಲಸ ಮಾಡೋದು ಸರ್. ಥ್ಯಾಂಕ್ ಯು.